ಮತ್ತು ಜೊತೆಗೆ ನೋಡಿ, ಈ ಗುರು 8ನೇ ಮನೆಗೆ ಹೋದಾಗ, ಯಾಕಂದರೆ 4ನೇ ಮನೆಯವನು 8ನೇ ಮನೆಗೆ ಹೋಗ್ತಾನೆ. ಧನಸ್ಸು ರಾಶಿಗೆ 4ನೇವನು 8ನೇ ಮನೆಗೆ ಹೋದಾಗ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ತಾಯಿಯ ಸ್ಥಾನದಲ್ಲಿ ಯಾರೆಲ್ಲ ಇರ್ತಾರೆ, ಅತ್ತೆನೂ ಕೂಡ ತಾಯಿ ಅಂತಲೇ ಭಾವಿಸ್ತೀವಿ. ಹಾಗಾಗಿ ತಾಯಿ, ಅತ್ತೆ ಇವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಹೆಲ್ತ್ ಅಪ್ಸೆಟ್ ಆಗೋದು, ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದು, ಅಥವಾ ಅವರನ್ನು ತುಂಬ ಹಚ್ಕೊಂಡಿರ್ತೀವಿ, ಎಲ್ಲೋ ಒಂದು ಕಡೆ ಅವ್ರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಧನಸ್ಸು ರಾಶಿಯವ್ರಿಗೆ. ಯಾಕಂದರೆ ಕಾಲ ಕರೆದಾಗ ಯಾರಿಗೂ ಅದು ಟೈಮ್ ಅಂತ ಬರುತ್ತೆ. ಆ ಟೈಮ್ ಬಂದಾಗ ಯಾರು ಕೂಡ ಅದಕ್ಕೆ ಶಾಶ್ವತ ಅಲ್ಲ. ಸೊ ಹಾಗಾಗಿ ಧನಸ್ಸು ರಾಶಿಯವರ ಮನೆಯಲ್ಲಿ ಯಾರಾದರೂ ಈ ಒಂದು ಗುರುವಿನ ಬದಲಾವಣೆ ನಂತರ ಯಾರಾದರೂ ಹಿರಿಯರು ಅಕಾಲಿಕ ಮರಣ ಆಗಿರ್ಬೋದು, ಅಥವಾ ಕಾಲಾನಂತರ ಕಾಲ ಆಗೋದಿರ್ಬೋದು, ಇದೆಲ್ಲವನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಜೊತೆಗೆ ನೀವು ಕೂಡ ತುಂಬ ಕೇರ್ಫುಲ್. ಯಾಕಂದರೆ 8ನೇ ಮನೆ ಅಂದಾಗ ನಮಗೆ ನಮ್ಮ ಸೀಕ್ರೆಟ್ ಏನಿರುತ್ತೆ, ಅಕಸ್ಮಾತ್ ನಾವೆಲ್ಲೋ ಒಂದು ಕಡೆ ಏನೋ ಒಂದು ಇಟ್ಟಿರ್ತೀವಿ, ಅವ್ರು ನಮಗೆ ಮೋಸ ಮಾಡೋದು, ನಮ್ಮ ದುಡ್ಡನ್ನು ಎತ್ಕೊಂಡು ಹೋಗೋದು, ಅಥವಾ ನಾವು ಏನೋ ಒಂದು ಜಾಗನ ಏನೋ ನಾವು ಗುಪ್ತವಾಗಿ ಏನು ಮಾಡಿರ್ತೀವಿ ಅದೆಲ್ಲವೂ ಕೂಡ ನಮಗೆ ಉಲ್ಟಾ ಹೊಡಿತಾ ಹೋಗುತ್ತೆ. ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಈ ಥರದ್ದು ಏನಾದರೂ ಮಾಡ್ಕೊಂಡಿದ್ರೆ ತುಂಬ ಹೇಳ್ತೀನಿ, ತುಂಬ ಕೇರ್ಫುಲ್ಲಾಗಿರಿ. ತುಂಬ ಅದನ್ನು ನಿಮ್ಮ ವೈಯಕ್ತಿಕ ಏನಾದರೂ ಇದ್ದರೂ ಸರಿ, ಯಾರ ಹತ್ರನಾದರೂ ಹಂಚ್ಕೊಂಡಿರ್ಬೋದು, ಅಥವಾ ಯಾರ ಹತ್ರನಾದರೂ ಹೇಳ್ಕೊಂಡಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ದಿರ ಯಾರೋ ನಿಮ್ಮನ್ನು ಯಾರಾದರೂ ಈ ಟೈಮಲ್ಲಿ ನಿಮ್ಮನ್ನು ಟಾರ್ಚರ್ ಕೊಡೋ ಅಂಥದ್ದು, ಫಾಲೋ ಮಾಡ್ತಕ್ಕಂಥದ್ದು, ಇವಾಗೆಲ್ಲ ನೋಡಿದ್ದೀರ, ಇವಾಗೆಲ್ಲ ಫೋನ್ಸ್ ಬಂದಿದೆ, ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು, ವಿಡಿಯೋಸ್ ಮಾಡ್ಕೊಳ್ಳೋದು, ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರದಕ್ಕೆಲ್ಲ ಒಳಪಡ್ತಿರೋದು ಧನಸ್ಸು ರಾಶಿಯವರು. ಯಾಕಪ್ಪ ಅಂದರೆ ನಿಮಗೆ ಗುರು ಹೋಗ್ತಾ ಇರೋದು 8ನೇ ಮನೆಗೆ. ಮತ್ತು ಗೋಲ್ಡ್ ಬಗ್ಗೆ ಬಹಳಷ್ಟು ಗಮನ ಇರಲಿ, ಕಳ್ಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮತ್ತು ಮನೇಲಿರ್ತಕ್ಕಂಥ ದುಡ್ಡು ಕೂಡ ನಿಮಗೆ ಗೊತ್ತಿಲ್ಲ, ಯಾವುದೋ ಒಂದು ನೀವು ಏನೋ ಕಂಪ್ನಿ ನಡೆಸ್ತಾ ಇರ್ತೀರ, ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀರ, ಈ ಒಂದು ಸಮಯದಲ್ಲಿ ಆ ದುಡ್ಡನ್ನು ಕೂಡ ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಮತ್ತು ಮುಖ್ಯವಾಗಿ ಅಣ್ಣ ತಮ್ಮಂದಿರು ಮನೇಲಿ, ಕುಟುಂಬದಲ್ಲಿ ಈ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಯಾಕಂದರೆ 4ನೇ ಮನೆಯೂ ಹೇಳುತ್ತೆ. 4ನೇ ಮನೆ ಗುರು 8ನೇ ಮನೆಗೆ ಹೋಗಿರೋದು. ಮತ್ತು ಅಲ್ಲಿಂದ ಅವನು ನೋಡಿ, ಗುರುವಿನ 5ನೇ ದೃಷ್ಟಿ ವ್ಯಯಸ್ಥಾನ,